ನನಗೆ ಮೊದಲಿಂದನೂ ಬೈಕ್ ರೈಡಿಂಗ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನೈಟ್ ರೈಡ್ ಹೋಗ್ಬೇಕು ಅಂದರೆ ನನಗಿನ್ನೂ ಥ್ರಿಲ್ಲಿಂಗ್ ಜಾಸ್ತಿ. ಸೊ ಹಾಗಾಗಿ ಪ್ರತಿ ವೀಕೆಂಡ್ ಶನಿವಾರ ಭಾನುವಾರ ಬಂದಾಗಲೆಲ್ಲ ನಾನು ನನ್ನ ಫ್ರೆಂಡನ್ನ ಕರ್ಕೊಂಡು ಒಂದು ಲಾಂಗ್ ರೈಡ್, ಅದು ನೈಟ್ ಟೈಮಲ್ಲೇ ಹೋಗ್ತಾ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಒಂದು ದಿವಸ ನಾನು ಮತ್ತು ನನ್ನ ಫ್ರೆಂಡು ಊಟಿಗೆ ಹೋಗೋಣ, ಅದು ಒಂದು ಲಾಂಗ್ ರೈಡ್ ನೈಟ್ ಟೈಮಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಒಂದು ದಿವಸ ಸರಿಯಾಗಿ ರಾತ್ರಿ 9 ಗಂಟೆಗೆ ಮನೆ ಬಿಟ್ವಿ. ನಾನು ನನ್ನ ಫ್ರೆಂಡು ರಾತ್ರಿ ಟ್ರಾವೆಲ್ ಮಾಡಬೇಕಾದ್ರೆ ಪ್ರತಿ ಸಲನೂ ದೆವ್ವದ ಬಗ್ಗೆನೇ ಮಾತಾಡಿಕೊಂಡು ಹೋಗೋದು ಜಾಸ್ತಿ. ನಾನು ದೆವ್ವ ಇಲ್ಲ ಅಂತ ವಾದ ಮಾಡೋಕ್ಕೆ, ಅವನು ದೆವ್ವ ಇದೆ ಅಂತ ವಾದ ಮಾಡೋಕ್ಕೆ, ಹೀಗೆ ತುಂಬಾ ದೆವ್ವದ ಬಗ್ಗೆನೇ ಮಾತಾಡಿಕೊಂಡು ಆ ರಾತ್ರಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಹೀಗೆ ಹೋಗ್ತಾ ಹೋಗ್ತಾ ಸುಮಾರು ಊಟಿ ರಿಂಗ್ ರೋಡ್ ಬರೋವರೆಗೂ ಕೂಡ ನಾವು ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ವಿ. ಹೀಗೆ ಆ ಊಟಿ ರಿಂಗ್ ರೋಡಲ್ಲಿ ನಾವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ಭಯಾನಕ ಎಕ್ಸ್ಪೀರಿಯನ್ಸ್ ನಮ್ಮಿಬ್ರಿಗೂ ಆಯಿತು. ಈ ರಿಂಗ್ ರೋಡ್ಗೆ ಬರೋಕ್ಕೂ ಮುಂಚೆ ಎಲ್ಲವೂ ನಾರ್ಮಲ್ ಆಗಿ ಚೆನ್ನಾಗೇ ಇತ್ತು. ಯಾವಾಗ ಆ ರೋಡ್ಗೆ ರೀಚ್ ಆದ್ವಿ ಆವಾಗಿಂದ ಭಯಾನಕ ಘಟನೆಗಳು ನಡೆಯೋದಕ್ಕೆ ಶುರು ಆಯಿತು. ಹೀಗೆ ಇಬ್ರು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ಲಿ ನನ್ನ ಬೈಕ್ನ ಹೆಡ್ಲೈಟು ಆಫ್ ಆಗೋಯ್ತು. ನಮ್ಮ ಪುಣ್ಯ ಬೀಳ್ಬೇಕಾಗಿತ್ತು, ಆದರೆ ಬ್ಯಾಲೆನ್ಸ್ ಮಾಡಿದೆ. ಗಾಡಿಯಿಂದ ಇಬ್ರು ಕೆಳಗಡೆ ಇಳಿದು ಏನಾಯ್ತು ಅಂತ ಚೆಕ್ ಮಾಡೋದಕ್ಕೆ ಮುಂದಾದ್ವಿ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮಗೆ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗಲಿಲ್ಲ. ಗಾಡಿ ಹೆಡ್ಲೈಟ್ ಕೂಡ ಆನ್ ಆಗ್ತಿರ್ಲಿಲ್ಲ. ಹೀಗೆ ಆ ಭಯಾನಕ ರೋಡಲ್ಲಿ ನಾನು ನನ್ನ ಫ್ರೆಂಡ್ ಬಿಟ್ರೆ ಬೇರೆ ಯಾರು ಕೂಡ ಇರಲಿಲ್ಲ. ಸುತ್ತ ಬರೀ ಕತ್ಲು. ಆ ಕತ್ಲಲ್ಲಿ ನನ್ನ ಬೈಕ್ನ ರೆಡಿ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ವಿ. ಹೀಗೆ ನಾನು ನನ್ನ ಬೈಕ್ ಹೆಡ್ಲೈಟ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಗೆ ರೋಡ್ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾ, ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ನಿಂತಿರೋದು ನನ್ನ ಫ್ರೆಂಡು ಕಾಣಿಸುತ್ತೆ. ತಕ್ಷಣ ಅವನು ಈ ವಿಷಯನ ನನಗೆ ಹೇಳ್ತಾನೆ. ನಾನು ಕೂಡ ಅದೇನು ಅಂತ ನೋಡಿದಾಗ ಆ ವ್ಯಕ್ತಿ ನನಗೂ ಕೂಡ ಕಾಣಿಸ್ತಾನೆ. ನಮ್ಮನ್ನೇ ನೋಡ್ತಾ, ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ನಿಂತಿರೋದು ನನಗೂ ಕಾಣಿಸುತ್ತೆ. ಆ ಭಯಾನಕ ಕತ್ಲಲ್ಲಿ ಆ ವ್ಯಕ್ತಿ ಮುಖ ನಮ್ಮಿಬ್ಬರಿಗೂ ಕಾಣಿಸ್ಲಿಲ್ಲ, ಆದರೆ ಯಾವುದೋ ಒಂದು ನೆರಳು ನಿಂತಿರೋ ಹಾಗೆ ನಮಗೆ ಕಾಣಿಸ್ತು. ನಾವು ಜಾಸ್ತಿ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಮುಂದೆ ಮೂವ್ ಆಗ್ತಿದ್ದಾಗೆ ನನ್ನ ಗಾಡಿ ಹೆಡ್ಲೈಟು ಇದ್ದಕ್ಕಿದ್ದಾಗೆ ಆನ್ ಆಯಿತು. ಸದ್ಯ ಆನ್ ಆಯ್ತಲ್ಲ ಅನ್ನೋ ಖುಷಿಯಲ್ಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರದಲ್ಲಿ ಮತ್ತೆ ಹೆಡ್ಲೈಟ್ ಆಫ್ ಆಯಿತು. ತಿರ್ಗಾ ಏನಾಯ್ತಪ್ಪ ಈ ಲೈಟ್ಗೆ ಅಂತ ಗಾಡಿ ನಿಲ್ಲಿಸಿ ಮತ್ತೆ ಚೆಕ್ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ವಿಚಿತ್ರ ಭಯಾನಕ ಏನು ಅಂದರೆ 5 ಕಿಲೋಮೀಟರ್ ಹಿಂದೆ ಯಾವ ವ್ಯಕ್ತಿನ ನಾವು ನೋಡಿದ್ವೋ ವಿಚಿತ್ರವಾಗಿ, ಅದೇ ವ್ಯಕ್ತಿ 5 ಕಿಲೋಮೀಟರ್ ಮುಂದೆ ದೂರ ಹೋದ್ರೂ ಕೂಡ ಅಲ್ಲೂ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾ, ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ನಿಂತಿರೋ ಥರ ಆಕೃತಿ ನಮ್ಮಿಬ್ಬರಿಗೂ ಮತ್ತೆ ಕಾಣಿಸ್ತು. ಈ ಸಲ ನಮಗೆ ಸ್ವಲ್ಪ ಟೆನ್ಷನ್ನು, ಭಯ ಆಗೋದಕ್ಕೆ ಶುರು ಆಯಿತು. ಅದು ಮನುಷ್ಯನ ಇಲ್ಲ ದೆವ್ವನ ಅಂತ ಭಯ ಆಗೋದಕ್ಕೆ ಶುರು ಆಯಿತು. ಅದೇನೇ ಆಗಲಿ ಅವನು ಯಾರು ಅಂತ ನೋಡೇ ಬಿಡೋಣ ಅಂತ ಧೈರ್ಯ ಮಾಡಿ ಇಬ್ಬರು ಕೂಡ ಆ ವ್ಯಕ್ತಿ ನಿಂತಿರೋ ಜಾಗಕ್ಕೆ ಹೋದ್ವಿ. ಹೋಗ್ತಾ ಯಾರು ನೀನು, ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದೀಯ ಅಂತ ವಿಚಾರಿಸೋಕೆ ಶುರು ಮಾಡಿದ್ವಿ. ಆ ವ್ಯಕ್ತಿ ಹತ್ರ ಹೋಗ್ತಾ ಹೋಗ್ತಾ ಏನಾಯ್ತು ಗೊತ್ತಿಲ್ಲ, ಆ ವ್ಯಕ್ತಿ ಅಲ್ಲಿಂದ ಸಡನ್ಲಿ ಕಣ್ಮರೆ ಆಗೋಗ್ತಾನೆ. ಈ ಭಯಾನಕ ದೃಶ್ಯ ನೋಡಿ ಇಬ್ರು
ತುಂಬಾ ಶಾಕ್ ಆಗೋದ್ವಿ. ಈಗ ನಮಗೆ ಕನ್ಫರ್ಮ್ ಆಗುತ್ತೆ ನಮ್ಮನ್ನ ಯಾವುದೋ ಒಂದು ಭಯಾನಕ ಪ್ರೇತಾತ್ಮ ಫಾಲೋ ಮಾಡ್ಕೊಂಡು ಬಂದಿದೆ ಅಂತ. ಈ ವಿಷಯ ಗೊತ್ತಾದಾಗ ತಡ ಮಾಡದೆ ಅಲ್ಲಿಂದ ಬೈಕ್ ಎತ್ಕೊಂಡು ಎದ್ನೋ ಬಿದ್ನೋ ಅಂತ ಒಂದೇ ಸಮನೆ ಓಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ದೂರ ಹೋಗ್ತಿದ್ದಾಗೆ ನನ್ನ ಗಾಡಿ ಹೆಡ್ಲೈಟ್ ಕೂಡ ಇದ್ದಕ್ಕಿದ್ದಾಗೆ ಆನ್ ಆಯಿತು. ಸೊ ಸ್ವಲ್ಪ ಜನ ಇರೋ ಜಾಗದಲ್ಲಿ ಹೋಗಿ ಗಾಡಿ ನಿಲ್ಲಿಸ್ದೆ. ಅಲ್ಲೇ ನಿಲ್ಲಿಸಿ ಇವತ್ತು ರಾತ್ರಿ ನಾವು ಜರ್ನಿ ಮಾಡೋದು ಬೇಡ, ತುಂಬಾ ಡೇಂಜರಸ್ ಅಂತ ಗೊತ್ತಾಗಿದ್ದು ನಾವು ಅಲ್ಲೇ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿ ಅದ್ರ ಬೆಳಗ್ಗೆ ಜರ್ನಿನ ಕಂಟಿನ್ಯೂ ಮಾಡಿದೆ. ಈಗ ನೀವು ಹೇಳಿ, ಆ ಕಪ್ಪು ನೆರಳು ಯಾರ್ದು? ಮನುಷ್ಯನ, ದೆವ್ವನ ಅಂತ ಕಾಮೆಂಟ್ ಮಾಡಿ.